ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ಸಾರ್ವಜನಿಕರು ಜೋರಾಗಿ ಮಾತಾಡಿ. ಗಡ್ಡಿ ಕೆರೆಯಲ್ಲಿ ನಾವು ಗಣೇಶ ವಿಸರ್ಜನೆ 3ನೇ ದಿವಸ ಇವಾಗ 29ನೇ ದಿವಸ, ಇವತ್ತು 3ನೇ ದಿವಸ. ಇಲ್ಲಿವರೆಗೂ ಸಂಜೆ 4:35ಕ್ಕೆ 10 ಗಣೇಶ ದೊಡ್ಡ ಗಣೇಶ ವಿಸರ್ಜನೆ ಮಾಡಿದ್ದೀವಿ. ನಮ್ಮಲ್ಲಿ ನಾವು ನಗರಸಭೆಯಿಂದ ಕ್ರೇನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. JCB ಪ್ರತಿ ವರ್ಷವೂ ನಮ್ಮಲ್ಲಿರುತ್ತೆ. ಕ್ರೇನ್ ಪ್ರತಿ ವರ್ಷ ಮಾಡ್ಕೊಂಡಿದ್ದೀವಿ. ಈ ವರ್ಷ ಹೊಸದಾಗಿ ನೀರಿನ ಮಟ್ಟ ಜಾಸ್ತಿ ಇರೋದ್ರಿಂದ ದೋಣಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸಣ್ಣ ಗಣೇಶಗಳು ನೀರಿನ ಮಟ್ಟ ಜಾಸ್ತಿ ಇರೋದ್ರಿಂದ ಮಧ್ಯದಲ್ಲಿ ವಿಸರ್ಜನೆ ಮಾಡೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದೇ ದೋಣಿಯಲ್ಲಿ 10ರಿಂದ 20 ಚಿಕ್ಕ ಗಣೇಶಗಳನ್ನು ಜೋಡಿಸ್ಕೊಂಡು ಮತ್ತು ಗೌರಿ ಮೂರ್ತಿಗಳನ್ನು ಇಟ್ಕೊಂಡು ಕೆರೆ ಮಧ್ಯದಲ್ಲಿ ವಿಸರ್ಜನೆ ಮಾಡ್ತೀವಿ. ಲೈಫ್ ಜಾಕೆಟ್ ಇದೆ, 6ರಿಂದ 7 ಲೈಫ್ ಜಾಕೆಟ್ ಇದೆ. ಈಜು ಬರೋರನ್ನು ಮಾತ್ರ ನೀರ ಹತ್ರ ಬಿಡ್ತಾ ಇದ್ದೀವಿ. ಲೈಟಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನರೇಟರ್ ಇದೆ, ಕ್ಯಾಮ್ರಾ, CC ಕ್ಯಾಮ್ರಾ ಇದೆ. ಇಷ್ಟು ವ್ಯವಸ್ಥೆಗಳು ನಗರಸಭೆ ವತಿಯಿಂದ ಇದುವರೆಗೂ ಯಾವುದೇ ರೀತಿಯಾದ ಸಮಸ್ಯೆ ಆಗಿಲ್ಲ. ಎಲ್ಲನೂ ಕಟ್ಟುನಿಟ್ಟಾಗಿ ಅವರು ಪಾಲನೆ ಮಾಡ್ಕೊಂಡ್ಬಂದಿದ್ದಾರೆ. ನಮ್ಮ ಆದೇಶದ ಪ್ರಕಾರ, ಸರ್ಕಾರದ ಆದೇಶ ಪ್ರಕಾರ ಏನಿದೆ ನಿಯಮಾನುಸಾರ ಇದುವರೆಗೂ ಅವ್ರು ಪಾಲನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೇನು ಅದೇ ಥರ ಇನ್ನೂ 2 ದಿವಸ ಏನಿದೆ, 7ನೇ ದಿವಸ ಮತ್ತು 9ನೇ ದಿವಸ ಇದೇ ಥರ ಸಮಾಧಾನವಾಗಿ ನಡೆದಿರ್ತೇವೆ. ನಾವು 3:30ಗೆ ನಮ್ಮ ಸಿಬ್ಬಂದಿಗಳೆಲ್ಲ ಬರ್ತಾರೆ. 3:30ಯಿಂದ ಹಿಡಿದು 4:30ಯಿಂದ ಶುರುವಾಗುತ್ತೆ. ಯಾಕಂದರೆ ಅವರು ಟೈಮಿಂಗ್ ನೋಡ್ಕೊಳ್ತಾರೆ. ರಾಹುಕಾಲ ಅದೆಲ್ಲ ನೋಡಿಕೊಂಡು ವಿಸರ್ಜನೆ ಮಾಡೋದ್ರಿಂದ ಟೈಮಿಂಗ್ ಪ್ರಕಾರ ನಮಗೆ 4:30, 4:45 ಹಂಗೆ ಶುರುವಾಗಿ ಒಂದು 8 ಗಂಟೆ ಮೇಲೆ ದೊಡ್ಡ ಗಣೇಶ ಬರುತ್ತೆ. ದೊಡ್ಡ ಎತ್ತರ ಅಲ್ಲಿವರೆಗೂ ಚಿಕ್ಕದೇನಿದೆ ಮನೆಗಳಲ್ಲಿ ಇಟ್ಕೊಂಡಿರೋದು ವಿಸರ್ಜನೆ. ನೀರಿನ ಮಕ್ಕಳು ಯಾರು ನಾವು ಇಲ್ಲೇ ಬ್ಯಾರಿಗೇಟ್ ಇದೆ, ನಮ್ಮ ಸಿಬ್ಬಂದಿಗಳಿದ್ದಾರೆ, ಇಲ್ಲೇ ನಾವು ತಡೆ ಮಕ್ಕಳನ್ನು ಮತ್ತು ಪಬ್ಲಿಕ್ ಯಾರನ್ನೂ ನಾವು ಕೆರೆವರೆಗೂ ವಿಸರ್ಜನೆ ಮಾಡೋಕ್ಕೆ ಬಿಡಲ್ಲ. ನಮ್ಮವರೇ ಇರ್ತಾರೆ, ಈಜು ಬರೋರು ಇರ್ತಾರೆ, ಲೈಫ್ ಜಾಕೆಟ್ ಕೊಟ್ಟಿದ್ದೀವಿ ಅವರಿಗೆ, ಅವರೇ ವಿಸರ್ಜನೆ ಮಾಡ್ತೀವಿ. ಅವ್ರಿಗೆ ನಮ್ಮ ನಗರಸಭೆ ಸಿಬ್ಬಂದಿ ಅಂತ ಗೊತ್ತಾಗಬೇಕಂತ ಅವರಿಗೆ ರೇಡಿಯಂ ಜಾಕೆಟ್ಗಳು ಕೊಟ್ಟಿದ್ದೀವಿ. ಇದರಲ್ಲಿ ಅವರಿಗೆ ಲೈಫ್ ಜಾಕೆಟ್ ಇದೆ. ಮತ್ತು ಈಜು ಬರೋರನ್ನು ಮಾತ್ರ ನಾವು ಇದುವರೆಗೂ ತೊಗೊಂಡಿದ್ದೀವಿ. ಕೆರೆ ಹತ್ರ ಇವರೆಲ್ಲ ಈಜು ಬರೋರು. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.